ಇವ ಕಮಲಕ್ಕ ಅಲ್ಲಿ ಬಂದು ಕುಂತಾರ ಗಂಡಿನ ಕಡೆಯವ್ರ. ನೀವೇನು ಇಲ್ಲಿದಿರಲ್ಲ? ಏ ಅಣ್ಣ ಬಂದ್ರೇನ್ರಿ? ಹೋಗ್ರಿ ಬಡನ್ ಹೋಗ್ರಿ, ಕುಂದ್ರ ಹೋಗ್ರಿ ಮಾತಾಡ್ಸ್ಕೊಂತ. ಇವಾಗಲೇ ಹೇಳಿದ್ನಿ ಇವ್ರಿಗೆ, ಬಡನ್ ಹೋಗ್ರಿ. ನಮಸ್ಕಾರ ರೀ. ಏನು ಅನ್ಕೊಳಕ್ ಹೋಗ್ಬೇಡ್ರಿ, ಅದು ಸ್ವಲ್ಪ ಪಂಚಾಯತ್ ಕೆಲ್ಸ ಇತ್ತಂತ ಹೋಗಿದ್ನಿ ರೀ, ಈ ಬನ್ನಿ. ನಮಸ್ಕಾರ ರೀ ಅಣ್ಣಾರ, ಇರ್ಲಿ ಬಿಡ್ರಿ ಏನಾಗಲ್ಲ. ಹ್ಞೂ ನಮಸ್ಕಾರ ರೀ ಅಕ್ಕರ. ಈಕಿ ನನ್ನ ಹೆಂಡ್ತಿ ರೀ. ನಮಸ್ಕಾರ ರೀ. ಈಕೆ ನನ್ನ ಮಗಳು, ಮದುವೆ ಆಗೈತ್ರಿ. ಈತ ನನ್ನ ಮಗ. ಹುಡುಗಿನ ಕರೆಸಿದ್ರ ನಾವು ನೋಡಿ ಓದ್ತಿದ್ವಿ. ಹ್ಞೂ ರೀ. ಗೌರಿ ಕರ್ಕೊಂಬೋಲಿ. ಕಮಲಕ್ಕ ರೆಡಿ ಆಗ್ಯಾಳ, ಕರ್ಕೊಂಬರ್ರಿ. ಈಕೆ ರೀ ನಮ್ಮ ಮಗಳು, ಲಲಿತಾ ಅಂತಂದು. ಅಯ್ಯಯ್ಯವ, ಈಕೇನ್ ಬೇ ಕೊಳ್ಳಾಗ ಒಂದು ಬಂಗಾರ ಸಾಮಾನು ಹಾಕ್ಯಂದಿಲ್ಲ, ಕಿವ್ಯಾಗಿಲ್ಲ, ಎಲ್ಲ ಪಾಸಿ ಹಾಕ್ಯಂಬಂದು ನಿಂತಾಳ. ಯವ್ವ ಇವೇನ ಬಿಕ್ಕಿಡಿ ಇದ್ದಂಗೆ ಅದಾವ. ಯಾಕನತ್ ಮದುವೆ ಮಾಡ್ಸಕತ್ತೇನಿ ಮನೆಯಿಂದ. ಸುಮ್ಮನಿರ, ನಿನಗೇನು ಗೊತ್ತಾಗಂಗಿಲ್ಲ ನೋಡು. ಈಗಿನ ಮದುವೆ ಆದ್ರ ನಮಗೆ 20 ಲಕ್ಷ ಸಿಗ್ತೈತಿ. ನಿನಗೆ ಗೊತ್ತಾಗಂಗಿಲ್ಲ, ಸುಮ್ಮನಿರ. ಹುಡುಗಿ ಭಾಳ ಲಕ್ಷಣವಾಗಿ ಚಂದದಾಳ ನೋಡ್ರಿ. ಕಿರಣ್ ನೋಡಪ್ಪ. ಅಲ್ಲ ಕಮಲಕ್ಕ, ಇವೇನ ಶುಭ ಕಾರ್ಯಕ್ಕೆ 3 ಬಂದಾರಲ್ಲ, 3 ಮಂದಿ. ಏನು ಗಂಡ್ಮಗ ಬಂದಿಲ್ಲ? ಏನೇನವ ಗೊತ್ತಿಲ್ಲ, ಕೇಳಮ್ಮಿರಿ. ಅಣ್ಣರು ಬಂದಿಲ್ಲನ್ರಿ? ಅಯ್ಯ ಇಲ್ರಿ ಅಕ್ಕರ, ಅದು ಅವ್ರಿಗೂ ಹೊಲ್ದಾಗ ಸ್ವಲ್ಪ ಭಾಳ ಕೆಲಸ ಇತ್ತ, ಆಳು ಬಂದಿದ್ವು. ಈ ಬೆಳಿ ಬಂದ್ರ ನಿಂದ್ರಸಂಗಿಲ್ಲ ನೋಡ್ರಿ, ಅದಕ್ಕೆ ನೀವ ಹೋಗಿ ಬರ್ರಿ. ಏನು ಹೆಣ್ಣು ನೋಡೋದಲ್ಲ, ಮುಂದೆ ಮತ್ತೆ ಹೋಗೋದು ಬರೋದೈತಿ, ಹೋದ್ರಾತಂತಂದ್ರ ಅದಕ್ಕೆ ಸುಮ್ಮನೆ ಅದೇ. ಈಗ ಅವರು ಏನಿಲ್ರಿ, ನಮಗೆ ಒಪ್ಪಿಗೆ ನಮ್ಗೆ ಆತು, ನಮಗೆ ಇಷ್ಟ ಆತಂದ್ರೆ ಅವರಿಗೆ ಇಷ್ಟ ರೀ. ಹಂಗೆಲ್ಲ ಏನಿಲ್ರಿ ನಮ್ಮ ಮನ್ಯಾಗ. ಹೌದನ್ರಿ? ಅಲ್ಲ ಶುಭ ಕಾರ್ಯಕ್ಕೆ 3 ಬರಬಾರ್ದಲ್ರಿ, ಅದಕ್ಕೆ ಕೇಳಿದ್ನಿ. ಹ್ಞೂ ರೀ, ಬರಬಾರ್ದು. ಮತ್ತೆ ಏನು ಮಾಡ್ಬೇಕು? ನಮಗೆ ಆಜು ಬಾಜು ಮನೆಯವ್ರನ್ನ ಕರ್ಕೊಂಬರ್ಬೇಕು ಅನ್ಕೊಂಡ್ವಿ. ಈಗ ನೋಡಕ್ಕೆ ಸುಮ್ಮನೆ ಎಲ್ಲರನ್ನ ಕರ್ಕೊಂಬರೋದು ಏನೈತೆ ಅಂತಂದು ಬಂದ್ವಿ. ಈಕಿ ನನ್ನ ಮಗಳು ಮತ್ತೆ ಈಕಿ ನೋಡ್ಬೇಕಲ್ರಿ, ಅದಕ್ಕೆ ಕರ್ಕೊಂಬನ್ನಿ ರೀ. ಇರಲಿ ಬಿಡ್ರಿ. ಏನು ಒಳ್ಳೆ ಕಾರ್ಯ. ಸರಿ ಬಿಡ್ರಿ. ನೋಡ್ರಿ ಅಕ್ಕಾರ, ಇದ್ದಿದ್ದೇ ಹೇಳ್ತೀನಿ. ನನ್ನ ಮಗ ಒಂದು ಕಂಪ್ನಿ ಕೆಲಸ ಮಾಡ್ತಾನೆ, ಒಂದು 25,000 30,000ದವರೆಗೂ ಬರ್ತೈತೆ ರೀ. ಇನ್ನೂ ಜಾಸ್ತಿ ಮಾಡ್ತಂತ ಹೇಳ್ಯಾರ, ನೋಡ್ಬೇಕು ಮುಂದೆ. ಮತ್ತು ನಮ್ಮದು ಒಂದು 5 ಎಕರೆ ಹೊಲ ಐತಿ. ಮನೆ ಹಳೆ ಮನೆ ಐತ್ರಿ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಅದು ನಮ್ಮ ಹಿರಿಯರು ಬದುಕಿ ಬಾಳಿದ ಮನೆ ಅಲ್ಲ. ನನ್ನ ಗಂಡ ಅದಕ್ಕೆ ಸ್ವಲ್ಪ ಅದನ್ನ ಹೊಡೆದು ಕಟ್ಸೋಕೆ ಇಂದ ಮುಂದೆ ನೋಡಕತ್ತಾರ್ರಿ. ಆದ್ರೆ ಕಟ್ಟಿಸ್ತೀವಿ ರೀ, ಮುಂದಕ್ಕೆ ಕಟ್ಟಿಸ್ಬೇಕಂತ ಮಾಡೀವಿ. ಮನೆ ಹಳೇದಾದ್ರೂ ನಮ್ಮ ಹಿರಿಯರು ಬದುಕಿದ ಮನೆ ರೀ, ಅದು ಬೇಸ್ ಐತಿ. ಮತ್ತೆ ನೋಡ್ರಿ, ಇಷ್ಟ ಐತಿ ಅಂತ ಹೇಳೀವಿ. ನಮಗಂತೂ ಹುಡುಗಿ ಮನ್ಸಿಗೆ ಬಂದಾಳ, ನನ್ನ ಮಗ್ಗ ಮನ್ಸಿಗೆ ಬಂದಾಳ. ಏನಪ್ಪ? ಹ್ಞೂ ಯವ್ವ, ನನಗೆ ಇಷ್ಟ ಆದ್ಲ ಹುಡುಗಿ. ಅಲ್ಲೇ ಗೌರಿ, ಹುಡುಗ ಯಾಕ ಮಂಕಾಗಿ ಒಂಥರ ಕುಂತಿಲ್ಲ ಅಲ್ಲೇ? ಒಂಥರ ಅದನವ ನೋಡಕ್ಕ, ಕಣ್ಣು ಗಿಣ್ಣು ಎಲ್ಲ. ಹೌದಲ್ಲ? ನೀನು ಗಮನಿಸ್ತೇನೆ, ನಾನು ಗಮನಿಸಿನಿ. ಏನೋ ವಿಚಿತ್ರವಾಗಿ ಅದನವ. ಅಲ್ಲ, ನೋಡಕ್ ಚಂದ ಅದ ಬಿಡಿಲ್ಲನಲ್ಲ, ಒಂಥರ ಅದನ ಮನುಷ್ಯ. ನೀನು ನನಗೆ ಹಂಗ ಅನಿಸ್ತಿ. ನಿಮಗೂ ಒಪ್ಪಿಗೆ ಆಗೈತ್ರಿ. ಮತ್ತೆ ಏನು ಕೊಡೋದು ಎಲ್ಲ ಇವಾಗ ಮಾತಾಡ್ತೀರಿ, ಮತ್ತೆ ಹೂವನ್ನ ಇಡಕ್ಕೆ ಬಂದಾಗ ಮಾತಾಡ್ತೀರಿ? ಅಣ್ಣಾರ, ನಾವು ಏನಿದ್ದಂತಾರಲ್ಲ, ನೀವು ಏನಿದ್ದಂತಾರಲ್ಲ. ನೋಡ್ರಿ, ನಿಮಗೆ ನಿಮ್ಮ ಮಗಳಿಗೆ ಬೇಕಂದ್ರೆ 1-2 ತೊಲಿ 3 ತೊಲಿದು ಬಂಗಾರ ಏನಾರು ಮಾಡಿಸಿ ಹಾಕಂಗಿದ್ರೆ ಹಾಕ್ರಿ. ನಮ್ಮಗೇನು ಬೇಡ್ರಿ. ಏವ ಕಮಲಕ್ಕ, 3 ತೊಲಿ ಅಂತ? ಏನು ಜನತೆಗಿರೋ ತೊಲಿ ಮಾಡ್ಯಾಳ ನೀಕಿ? 3 ತೊಲಿ ಅಂದ್ಬಿಟ್ರೆ ಹಂಗ ಬಂತ. ಈಗ 1 ತೊಲಿಗೆ ಬಂಗಾರ 1.5 ಲಕ್ಷ ಮ್ಯಾಲೆ ಐತಿ, 3 ತೊಲಿ ಅಂತಾಳಲ್ಲ ಯಾವ? ಏನು ನಿಮ್ಮ ಮನೆ ನೋಡಿ ಜನತೆ ಕಿತ್ಕೊಡು ಅಂತ ಹೇಳಕತ್ತಾಳ, ಯಾರಿಗೆ ಗೊತ್ತು? ಹೌದು ನೋಡ್ಲಿ. ಏನವ ಇದು? ಅಷ್ಟ ನಮ್ಮ ಕೈಯಲ್ಲಿ ನಿಂತೈತಿ. ಅದು ನೀವ ಹೇಳಿದ್ರಿ, ಈಗ ನಾವೇನಿದ್ದಂತಾರಲ್ಲ ನೀವೇನಿದ್ದಂತಾರಲ್ಲ ಅಂತಂದು. ನಿಮಗೂ ನಮ್ಮ ಪರಿಸ್ಥಿತಿ ಗೊತ್ತೈತಿ. ನಾನು ಈಗ ಮೊನ್ನೆ ಏನೋ 1 ತಿಂಗಳನ್ನ ಆಗಿಲ್ರಿ, ಇನ್ನೊಂದು ಮಗಳದು ಮದುವೆ ಮಾಡೈತಿ. ಅದ ನಾವೇನು ಖರ್ಚು ಮಾಡಿಲ್ಲ ಅಂದ್ರೂ ಮತ್ತೆ ಸಣ್ಣ ಪುಟ್ಟ ಮದುವೆ ಇದಂತ ಇರುತ್ತಲ್ರಿ, ಅದ್ರಾಗ ನಮ್ಮ ದೊಡ್ಡ ಮಗಳು ಆಡದ್ಲು ರೀ, ಅದ್ರದ್ದೊಂದು ಖರ್ಚು ಎಲ್ಲಾನು ಆಗೈತಿ. ಈಗ ನಮ್ಮ ಕೈ ಅಂತ ಖಾಲಿ ಆಗೈತ್ರಿ. ನಾವು ಈ ಸದ್ಯಕ್ಕೆ ಮದುವೆ ಮಾಡೋ ಪರಿಸ್ಥಿತಿಯಾಗ ಇಲ್ಲ. ಏನೋ ಪಂಕಜಕ್ಕರ್ ಗೊತ್ತಿರೋರು ಹೇಳಿದ್ರಂತಂದು ಹೆಣ್ಣು ತೋರ್ಸಕ್ಕೆ ಇದು ಮಾಡಿದ್ವಿ ರೀ. ಈಗವ ಇವು ಏನು ಬಿಕ್ಕಿಡಿದವ, ಏನು ಕೊಡಲ್ಲ ಅಂತಾರಲ್ಲ, ಇಲ್ಲ 3 ತೊಲಿ ಬಂಗಾರ ಬಲ ಆಗದನ? ಈವ ಬೇಡ ಬೈ, ಬೇಡ ಅಂತ ಹೇಳ್ಬಿಡು, ಹೋಗ್ಬಿಡಮ್ಮ. ಈ ಮಾನಿಗೆ ಇಡಿ, ಸುಮ್ಮನಿರು. ಇವ್ರು ಬಂಗಾರ ಕೊಡ್ಲಿಲ್ಲ ಅಂದ್ರೆ ಏನು? ನಾನು ಹಂಗೆ ಸುಮ್ಮನೆ ಕೇಳೋಣ ಅಂತ ಕೇಳಿದ್ದಾಟ. ಇವ್ರು ಬಂಗಾರ ಯಾರಿಗೆ ಬೇಕಾಗೈತಿ? ಅದ 3 ತೊಲಿ ಯಾಕಲ್ಲಿ 10 ತೊಲಿ ಬಂಗಾರ ತಗೋಬೋದು. ಇನ್ನೂ ಜಾಸ್ತಿ ಕೊಡ್ತೀನಿ ಅಂತಾನೆ ಹೇಳೇನ, 20 ಲಕ್ಷ ಮೇಲೆ. ಸುಮ್ಮನಿರ್ಲಿ. ಹೌದಲ್ಲ? ಹೌದೌದು.
ಅಯ್ಯ ಅಣ್ಣಾರ, ನಾನು ಹಂಗೆ ಅನ್ನೇರಿ. ಅದ ಅಂದ್ರೆ ನಿಮಗೆ ಆದ್ರೆ ಹಾಕ್ರಿ, ಇಲ್ಲಾಂದ್ರೆ ಬ್ಯಾಡ ಅಂತ ಅನ್ನೇರಿ. ನಮಗೇನು ಬಂಗಾರ ಗಿಂಗಾರ ಏನು ಬ್ಯಾಡ್ರಿ. ಅದು ನಿಮ್ಮ ಮಗಳಿಗೆ ಹಾಕಂತಾನೆ ಹೇಳೀನಿ, ನನ್ನ ಮಗ ಏನು ಬ್ಯಾಡ್ರಿ. ಆಯ್ತು ಬಿಡ್ರಿ, ಏನು ಬೇಡ. ಸಿಂಪಲ್ ಆಗಿ ಮದುವೆ ಮಾಡಿ ಮುಗ್ಸೋಣಂತ. ನಮಗೂ ಅಷ್ಟೇನು ಇದ್ದಂತಾರಲ್ಲ ನಾವು. ಏನೇನ ಗುಡೆ ಗಿಡ ತಾಳಿ ಕಟ್ಸಿ ಸಿಂಪಲ್ ಆಗಿ ಮುಗಿಸ್ಬಿಡೋಣಂತ ಮದುವೆ. ಈಗೇನು ಮದುವೆ ದಿನಗಳು ಅದಾವು, ಬೇಸದ ಒಳ್ಳೆ ದಿನ ಅದಾವು. ಮಾಡಿ ಮುಗಿಸಿದ್ರೆ ಆಗ್ತೋದಿಲ್ಲ. ಕಮ್ಲಕ್ಕ ಯಾಕ ಬ್ಯಾಡ ಅನ್ಸಕತ್ತೈತವ. ಅಲ್ಲ, ದೊಡ್ಡ ಮಗಳದು ಇಂಥ ಮನೆಗೆ ಕೊಟ್ಟತಿಲ್ಲನಲ್ಲ. ಆದ್ರೆ ಏನು ಆಕಿದು ಗಂಡ ಅತ್ತಿ ಚಂದ ಅದಾರ, ಬೇಸ್ ನೋಡ್ಕೊಂತಾರ. ಇದು ಯಾಕ ವಿಚಿತ್ರ ಅನ್ಸಕತ್ತೈತವ ನನಗಂತೂ. ಹಂಗಂತೆ ಅಲ್ಲೇ ಅಲ್ಲಲೇ ಅವರು ಮತ್ತೆ ಮದುವೆ ನನಗೇನ ಕೊಟ್ರೆ ಬೇಸು ಅಂತ ಅನಿಸ್ತೈತಿ. ಅಲ್ಲ, ನೋಡಿದ ತಕ್ಷಣ ಹೇಳಕ್ ಆಗಂಗಿಲ್ಲ ಬಿಡು. ನೋಡ್ರಿ, ವಿಚಾರ ಮಾಡ್ರಿ ನೀವು. ಆಯ್ತು ತಗೋರಿ ಅಕ್ಕಾರ, ನಾವು ಯಾವ್ದನ್ನ ಫೋನ್ ಹಚ್ಚಿ ಪಂಕಜಕ್ಕರಿಗೆ ಹೇಳ್ತೀವಿ. ನಾಷ್ಟ ಚಾ ತಗೊಂಬರ್ಲ್ರಿ ಅಕ್ಕಾರ ಇವಾಗ? ಇಲ್ಲಾರಿ ಅಕ್ಕಾರ, ನಾಷ್ಟ ಏನು ಬೇಡ್ರಿ, ಚಾ ಒಂದು ಕೊಟ್ಬಿಡ್ರಿ. ಯಾಕಂದ್ರೆ ನಾವು ಅಲ್ಲ ಫಿಕ್ಸ್ ಆದಂಗೆ ಬಿಡ್ರಿ. ಇವಾಗ ನಮಗಂತೂ ಇಷ್ಟ ಆಗ್ಯಾಳ್ರಿ, ಮತ್ತೆ ಏನಿಲ್ಲ ಇವಾಗ. ಮತ್ತು ಹುಡುಗಿಗೆ ಒಂದು ಮಾತು ಕೇಳ್ರಿ, ನೀವು ಕೇಳಿ ಏನನ್ನೋದು ಹೇಳ್ರಿ. ನಾವು ಹಣ್ಣೆಡಕ್ಕೆ ಬಂದಾಗ ಬೇಕಂದ್ರೆ ಚಾ ನಾಷ್ಟ ಎಲ್ಲ ಮಾಡ್ತೀವಿ. ಇವಾಗ ಏನು ಬೇಡ್ರಿ. ಆಯ್ತು ತಗೋರಿ ಅಕ್ಕಾರ, ಹಂಗಂದ್ರೆ ನಾವೇನು ಬರ್ತೀವಿ. ಅಲ್ಲ ಕಮಲಕ್ಕ, ನನಗೇನ ಒಂಥರ ಅನಿಸ್ತೇವ. ನೋಡ್ರಿ, ಬೇಸು ವಿಚಾರಿಸಿ ಕೊಡ್ರಿ. ಮಂತನ ನುಗ್ಗಿಂತನ ನೋಡಕ್ ಹೋಗಿ ಆಮೇಲೆ ವಿಚಾರಿಸಿ ಕೊಡ್ರಿ. ಹೌದ್ರಿ, ಮಂತನ ವಿಚಾರ್ಸಕ್ ಹೋಗ್ಬೇಕು. ಆದ್ರೂ ಇವಾಗ ವರದಕ್ಷಿಣೆ ಇಲ್ಲ ಅಂತಾರ್ರಿ. ನಮ್ಮ ಕೈಯಾಗೂ ಈಗ ಈಡಾಗಿ ವರದಕ್ಷಿಣೆ ಕೊಟ್ಟು ಮಾಡಷ್ಟಿಲ್ಲ. ಇನ್ನ ಹುಡುಗ ಕಂಪ್ನಿಗೆ ಅದಾನಂತ ಸಾಕಲ್ರಿ ಮತ್ತೆ ಜೀವನಕ್ಕ. ಹೌದಿಲ್ರಿ, ಆರಾಮ್ ಇರ್ತಾಳ ನನ್ನ ಮಗಳು. ಹ್ಞೂನ್ಲೇ, 25,000 30,000 ಸಂಬಳ ಐತಂದ್ರೆ ಇವಾಗ ಯಾರು ಬೇಡ ಅಂತಾರೆ ಹೇಳು? ತಿಂಗಳಿಗೆ ಅಷ್ಟು ಬಂತಂದ್ರೆ ಹಳ್ಳ್ಯಾಗ ಏನು ಆರಾಮ್ ಜೀವನ ನಡೆಸ್ಬೋದಲ್ಲೇ. ಅದು ಕರೆ ಬಿಡು. ಅಲ್ಲ, ಹಳ್ಳ್ಯಾಗ ಅಷ್ಟು ದುಡಿತೇನಂದ್ರ ಮತ್ತೆ ಮನೆ ಯಾಕೆ ಕಟ್ಟಿಲ್ಲ ಇವರು? ಹೇಳಿಲ್ಲ ನಕ್ಕಿ, ಏನ ಅವ್ರ ಗಂಡ ಬ್ಯಾಡ ಅಂದ್ರ ಅಂತಾನ. ನೋಡ ನೀರು, ಈಗಂತೂ ನಮಗೆ ಒಪ್ಪಿಗೆ ಆಗೈತೆ. ಹುಡುಗನು ಚಂದ ಏನದನ. ನೋಡೋಣ, ಮಂತನೆಲ್ಲ ನೋಡ್ಕೊಂಬರೋಣ. ಒಪ್ಪಿಗೆ ಆತಂದ್ರ ಸರಿ, ಇಲ್ಲಂದ್ರ ಬೇಡ. ಹೌದಿಲ್ಲ? ಹೌದು ಹೌದು. ನೋಡ್ರಿ, ವಿಚಾರಿಸಿ ಇನ್ನೊಂದು ಸತಿ. ಆಕಿ ಪಂಕಜನ ಬೇಸ್ ವಿಚಾರಿಸ್ರಿ. ಆಕಿ ತೋರ್ಸೋ ಅಂದ್ರೆ ಅಲ್ಲ, ಆಕಿ ಅವತ್ತೇನು ಯಾರಿಗೆ ತೋರಿಸಿಲ್ಲ ಬಿಡು, ನನಗೆ ಗೊತ್ತಿರೋ ಪ್ರಕಾರ. ನೋಡ್ರಿ, ವಿಚಾರಿಸಿ ಕೊಡ್ರಿ. ಹೌದಿಲ್ಲ? ನೋಡ್ರಿ ಯಾಕಾರ ವಿಚಾರಿಸಿ ಕೊಡ್ತೀನಿ. ಯಾಕಂದ್ರ ಈಗ ಏನಾನ ಒಂದು ಬಟ್ಟಿ, ಒಂದು ಕಾಯಿ ಪಲ್ಯ ತರ್ಬೇಕಂದ್ರನ ಒಂದು 20 ಸಲ ನೋಡಿತಿರ್ತೀವಿ. ಮತ್ತೆ ಒಂದು ಮನಿಗೆ ನನ್ನ ಮಗಳನ್ನ ಕೊಡ್ಬೇಕಂದ್ರ ವಿಚಾರಿಸಿ ಕೊಡ್ತೀನಿ. ನೋಡ್ರಿ ಅಣ್ಣಾರ, ನಾನಂತ ಹಿಂಗೆ ಮಾಡಿಬಿಡ್ರಿ. ಇದು ನಿಮ್ಮ ಮಳೆಯಂದ್ರನ್ನ ಕರ್ಕಂಡು ಮಂತನ ನೋಡಕ್ಕೆ ಹೋಗ್ರಿ. ಇಲ್ಲಾಂದ್ರೆ ನಿಮ್ಮ ಮಳೆಯಕ ಹೇಳ್ರಿ, ಅವರಿಗೆ ಭಾರಿ ಗೊತ್ತಿರ್ತೈತಿ. ಅವರು ಸ್ವಲ್ಪ ಇಂಥದ್ರಾಗೆಲ್ಲ ಹುಷಾರದ್ರ ಅನಿಸ್ತೈತಿ. ನಮ್ಮ ಸರಸ್ವತಿ ಗಂಡ. ಹೌದಿಲ್ಲ? ಹೌದು ನೋಡ್ಲೆ. ಕರೆವು. ಈ ಹುಡುಗ ಎಲ್ಲಿ ಕೆಲಸ ಮಾಡ್ತಾನ, ಯಾವ ಕಂಪ್ನಿ ಮಾಡ್ತಾನ, ಅದೆಲ್ಲ ವಿಚಾರಿಸ್ತೈತೆ ಅಂತ. ಹೌದಲ್ಲ? ನಮಗೇನು ಗೊತ್ತಾಗ್ಬೇಕು. ಹೌದಿಲ್ಲ? ಅಯ್ಯವ್ವ ಕಮಲಕ್ಕ, ಯಾಕ ಸರಸ್ವತಿ ಗಂಡ ಆಟ ವಿಚಾರಿಸ್ತಾನ? ನನ್ನ ಮಗ್ ಹೇಳಿದ್ರ ಅವನ ವಿಚಾರಿಸ್ಬಿಡ್ತಾನ. ಇಲ್ಲೇ ಐತಲ್ಲ ನೋಡು, ಬಗಲ್ದಾಗ ಇಟ್ಕೊಂಡು ನಮ್ಮ ಮಂಜಕ್ಕನ ಮಗಗೆ ಹೇಳಿದ್ರೆ ವಿಚಾರಿಸ್ಬಿಡ್ತಾನ. ಹೌದು. ಕಮಲಕ್ಕ, ನನಗೆ ಯಾಕ ಆ ಹುಡುಗನ ನೋಡಿದ್ರೆ ಒಂಥರ ವಿಚಿತ್ರ ಅನಿಸ್ತೇವ. ಏನೋ ಒಂಥರ ಕಣ್ಣು ಒಂಥರ ಅದಾವು. ಅಲ್ಲ, ನೋಡಕ್ ಚಂದ ಅದನ. ಆದ್ರೆ ಏನೋ ಅದು ಏನೋ ಅನಿಸ್ತೈತಿ. ನೋಡೋಣಿರು, ಮಂತನ ನೋಡಕ್ ಹೋಗಾಗ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋಣ. ಆದ್ರೆ ಎಲ್ಲ ವಿಚಾರಿಸ್ಕೊಂಬರ್ತಾನೆ. ಹೌದಿಲ್ಲ? ಹ್ಞೂ ಇವ. ಇವಾಗ ಹೆಣ್ಣು ಕೊಡ್ಬೇಕಂದ್ರ ಒಂದು 20 ಕಡೆ ವಿಚಾರಿಸಿ ಕೊಡ್ಬೇಕು. ಯಾಕೆ ಬೇಕು? ಹೌದಿಲ್ಲ? ನನ್ನ 2 ಹೆಣ್ಮಕ್ಳಂತೂ ಚಲೋ ಮನೆಗೆ ಹೋಗ್ಯಾವ. ಅದೊಂದು ನಂದು ಅದೃಷ್ಟ ಐತಿ. ಮತ್ತೆ ಇವರಿಬ್ಬರನ್ನ ಒಂದು ಕಡೆ ಚಲೋ ಕಡೆ ಸೇರಿಸ್ಬೇಕು. ಲಕ್ಷ್ಮಿದಂತೂ ಬಿಡು, ನಿಮ್ಮ ಮನೆಗೆ ಬರ್ತಾಳ, ಅದೇನು ಚಿಂತಿಲ್ಲ ನನಗೆ. ಇವರಿಬ್ಬರನ್ನ ಒಂದು ಒಳ್ಳೆ ಕಡೆ ಸೇರಿಸ್ಬೇಕು. ಹೌದಿಲ್ಲ? ಅದ ಮತ್ತೆ ಹೇಳಿದ್ದು. ನೋಡಿ ವಿಚಾರಿಸಿ ಕೊಟ್ರ ಆತ. ಹೌದಿಲ್ಲ?